ಎಲ್ಲರಿಗೂ ನಟರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಆಡುವಂಥ ಮ್ಯೂಸಿಕ್ ಆಗಿರ್ಬೋದು, ಕೆಲವೊಂದಿಷ್ಟು ಸಂಭಾಷಣೆಗಳು, ಕೆಲವೊಂದಿಷ್ಟು ಕಾಲ್ ರೆಕಾರ್ಡಿಂಗ್, ಜನರಿಗೆ ಒಂದು ಮನೋರಂಜನೆ ಕೊಡಲಿಕ್ಕೋಸ್ಕರ ನಾವು ಯೂಟ್ಯೂಬ್ಗೆ ಏನೆಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ, ಅದೇ ಥರ ಸಂಗೀತಗಾರರಿಗೆ, ಹಾಡುಗಾರರಿಗೆ ಸಹಾಯವಾಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಚಾನಲಲ್ಲಿ ಪ್ರತಿ ಭಾನುವಾರ ಹಾಗೂ ನಮಗೆ ಟೈಮು ಸಿಕ್ಕಾಗ, ಫ್ರೀ ಆದಾಗ ಒಂದೊಂದು ಕರೋಕೆಗಳನ್ನು ಮಾಡಿ ಹಾಕುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ನಿಮ್ಮೆಲ್ಲರ ಸಾಥ್ ಬೇಕು. ಹೆಚ್ಚಾಗಿ ಶೇರ್ ಮಾಡಿ ನಮ್ಮ ಚಾನಲ್ನ. ಹಾಗೆ ವಿಡಿಯೋಗಳಿಗೆ ಲೈಕ್ ಕೊಡದೇ ಇದ್ದರೂ ಪರವಾಗಿಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಶೇರ್ ಮಾಡಿ ಕಲಾವಿದರನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಯೂಟ್ಯೂಬರ್ಸು ಯಾರೇ ಹಾಡಿರ್ಬೋದು, ಸಿಂಗರ್ಸು, ಅವರ ಒಂದು ಧ್ವನಿಯನ್ನು ನಾವು ರಿಮೂವ್ ಮಾಡಿ ನಿಮಗೆ ಕರೋಕೆಯ ರೂಪದಲ್ಲಿ ಕೊಡ್ತೀವಿ. ಉದ್ದೇಶ ಇದು, ಅವರಿಗೆ ಅವರ ಕಲೆಯನ್ನು ನಾವು ಇನ್ನು ಹೆಚ್ಚಿನ ಮಟ್ಟಕ್ಕೆ ಪ್ರಸ್ತುತಪಡಿಸಬೇಕು ಹಾಗೂ ಅವರ ಕಲೆಯನ್ನು ಮುಂದೆ ತಗೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಾವು ಅಷ್ಟೇ. ಇದರಲ್ಲಿ ಕಲಾವಿದರ ಮನಸ್ಸಿಗೆ ನೋವಾಗುವಂಥದ್ದೇನು ಮಾಡಬೇಕು ಅಂತ ನಮಗಿಲ್ಲ. ಎಷ್ಟೋ ಜನ ಈಗ ಕರೋಕೆಗಳು ಆಡ್ತಾರೆ, ಅವ್ರಿಗೆ ಬೇಕಾದಂಥ ಪಿಕ್ಚರ್ಸಲ್ಲಿ ಕರೋಕೆ ಸಿಗದೇ ಇದ್ದರೆ ಹಾಡುವಂಥ ಕಲಾವಿದರಿಗೆ ತುಂಬ ಕಷ್ಟ ಆಗೋಂದು ಸಂಗತಿ ಎದುರಾಗುತ್ತೆ, ಕಷ್ಟಕರವಾದ ಸಂಗತಿ. ಅದು ಎದುರಾಗದೆ ಇರಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಹೆಚ್ಚಾಗಿ ಲೈವ್ ಕರೋಕೆ, ಅಂದರೆ ಲೈವ್ ಆಗಿ ಆಡಿಯೋದನ್ನು ತೆಗೆದುಕೊಂಡು ಅದನ್ನ ಕರೋಕೆ ರೂಪದಲ್ಲಿ ನಾವು ಜನರಿಗೆ ಕೊಡೋಣ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಷ್ಟೇ. ಇದರ ಮುಖ್ಯವಾಗಿ ಯಾವುದೇ ಕಲಾವಿದರಿಗೆ ಬೇಜಾರಾದಲ್ಲಿ ನಮ್ಮ ಒಂದು ನಟರಾಜ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ರಿಗೂ ಕೂಡ ಕ್ಷಮೆಯನ್ನು ಕೇಳುತ್ತಾ, ಯಾರೇ ಏನೇ ಮಾತಾಡ್ತಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ನೀವು ಮಾತಾಡ್ಬೋದು. ನನ್ನ ಫೋನ್ ನಂಬರ್ ಕೂಡ ನಿಮಗೆ ಬೇಕಾದಲ್ಲಿ ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ, ಹೆಚ್ಚಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಅಂತ ಕೇಳ್ಕೊಳ್ತಾ, ಈಗ ಇವತ್ತು ಕೂಡ ಪ್ರತಿ ಭಾನುವಾರ ಹಾಗೂ ನಮಗೆ ಬಿಡುವಿನ ಸಮಯ ಸಿಕ್ಕಾಗೆಲ್ಲ ಒಂದೊಂದು ಕರೋಕೆಗಳನ್ನ ಮಾಡಿ ಈ ಚಾನಲ್ಗೆ ಕರೋಕೆಯ ರೂಪದಲ್ಲಿ ಅವನ್ನ ನಿಮಗೆ ಸಂಗೀತಗಾರರಿಗೆ ಹೆಲ್ಪ್ ಆಗಲಿ ಅಂತ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಪ್ರತಿಯೊಂದು ಕರೋಕೆಗಳನ್ನು ನೀವು ನಿಮಗೆ ಬೇಕಾಗಿರುವಂಥ ಕರೋಕೆಗಳನ್ನ ತೆಗೆದುಕೊಂಡು ನಮ್ಮ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ, ಹಾಗೆ ಒಂದು ಚಾನಲ್ ಅಂತ ಬಂದಾಗ ಅದರಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಕೂಡ ಇರುತ್ತೆ, ನಿಮಗೆ ಬೇಡದೇ ಇರುವಂಥದ್ದು ಕೂಡ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಬೇಕಾಗಿರೋದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ, ಬೇಡದೇ ಇರೋದನ್ನು ಆ ಚಾನಲಲ್ಲಿ ಅಲ್ಲೇ ಕೈ ಬಿಟ್ಟುಬಿಡಿ. ಅದನ್ನು ಯಾರೂ ಕೂಡ ಕಿವಿ ಮೇಲೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ಈಗ ಸುಂದರವಾದ ಒಂದು ಕರೋಕೆನ ಅಪ್ಲೋಡ್ ಮಾಡೋಣ ಇವತ್ತು. ಥ್ಯಾಂಕ್ ಯು.